ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾರೆ ಅಮೂಲ್ಯ ಅಂದಾಗ ಯೂಶಲಿ ಕ್ಯಾಶುಯಲ್ ಆಗಿ ಬರೋ ಪ್ರಶ್ನೆ, ಅಮೂಲ್ಯ ಅವರು ರಾಜಕೀಯಕ್ಕೆ ಏನಾದರೂ ಬರ್ತಾರಾ ಅಂತ. ಒಂದು ವೇಳೆ ಬಂದರೆ ನಿಮ್ಮ ಸಪೋರ್ಟ್ ಇರುತ್ತಾ? ನಮ್ಮ ಮಕ್ಕಳು ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಡ್ಯೂಟಿ. ಅವರು ಏನು ಫೀಲ್ಡ್ ಆರಿಸ್ಕೊತಾರೆ, ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡಲೇಬೇಕು. ನಾವು ಇಷ್ಟೆಲ್ಲ ಮಾಡೋದು ಅವ್ರಿಗೋಸ್ಕರ ತಾನೆ. ಅವ್ರು ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊಳ್ಳೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಅಮೂಲ್ಯ ಅವರು ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವ ಅಡುಗೆ ಇದು ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ? ಫಿಶ್ಶು, ಚಿಕನ್ನು, ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ, ಯಾವ್ದು ಚೆನ್ನಾಗಿ ಮಾಡಲ್ಲ ಬೇಡ ಅನಿಸುತ್ತೆ ಅಂತ ಅನ್ಸೋದು? ಎಲ್ಲ ಚೆನ್ನಾಗಿ ಮಾಡ್ತಾರೆ. ವೆಜಿಟೇರಿಯನ್ಗೆ ಹೋಗೋದೇ ಇಲ್ಲ ನಾನು, ಮಾಡೋಕ್ಕೆ ಹೋಗಲ್ಲ. ಅವ್ರು ಒಬ್ಬಟ್ಟು ಮಾಡ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ಅಂತ ಅಂತೀನಿ. ವೆಜಿಟೇರಿಯನ್ ಊಟದ ದಿವಸ ಹೋಗೋದೇ ಯಾಕೆ ಬೇಡ ಅನಿಸುತ್ತೆ. ಯಾಕಮ್ಮ ಪರವಾಗಿಲ್ಲ, ಒಬ್ಬಟ್ಟಲ್ವಾ ಆಚೆಯಿಂದ ತರಿಸ್ಬೋದಿತ್ತಲ್ಲ. ಇಲ್ಲ ಇಲ್ಲ ನಂಗೆ ಮನೆ ಒಬ್ಬಟ್ಟೆ ಬೇಕಂತ ಅವ್ರಿಗೆ ಇಷ್ಟ ಅಮ್ಮಂಗೆ. ಸೊ ಯಾವಾಗಾದರೂ ಒಂದ್ಸತಿ ಓಕೆ. ಅಮ್ಮ ಯೂಶಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು, ಚಿತ್ರಾನ್ನ, ಕಾಳು ಗೊಜ್ಜು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟು. ಸೊ ಫಸ್ಟ್ ಆಫ್ ಆಲ್ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅರ್ಧ ಬೇಡ ಬಿಡಿ ಅಮ್ಮ ಒಬ್ಬಟ್ಟು, ಬೇರೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾ ಇರ್ತೀನಿ. ಹಂಗೆ. ಜಗದೀಶ್ ಅವ್ರೆ, ಅಮೂಲ್ಯ ಅವ್ರು ಮಾಡೋ ಅಡುಗೆ ನಿಮ್ಗೆ ಯಾವುದು ಫೇವ್ರೆಟ್? ಅವರು ಆ್ಯಕ್ಚುಲಿ ಮಾಡೋದೆಲ್ಲ ಇಷ್ಟನೇ. ಅದ್ರಲ್ಲಿ ನನಗೆ ಲೆಮನ್ ಚಿಕನ್ ಇಷ್ಟ ಆಗುತ್ತೆ. ಅವ್ರು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಒಂದು ಖುಷಿ ಏನು ಅಂತಂದರೆ ನಮ್ಮ ತಾಯಿ ಅವ್ರ ಕೈ ರುಚಿಯಾಗಿದೆ, ಹಾಗೆ ಅಮೂಲ್ಯ ಅವ್ರದ್ದು ಕೈ ರುಚಿ ಇದೆ. ಸೊ ಅದೊಂದು ನನಗೆ ಖುಷಿ. ಯಾಕಂದರೆ ಇದ್ರ ಮಧ್ಯ ಸಿಗಾಕೊಳ್ಳೋದು ನಾನೇ ಯಾವಾಗಲೂ ಅಲ್ವಾ. ಎಲ್ಲ ಚೆನ್ನಾಗಿರೋದ್ರಿಂದ ಆರಾಮಾಗಿ. ಸೊ ಹ್ಯಾಪಿ. ಸರ್, ಯೂಶಲಿ ಜನರಿಗೆ ಸೇವೆ ಮಾಡಬೇಕು ಅಂದರೆ ಅಧಿಕಾರದಲ್ಲಿ ಇರಲೇಬೇಕು, ಇರಬಾರ್ದು ಆ ಥರ ಏನಿಲ್ಲ. ಜನರಿಗೆ ಸೇವೆ ಮಾಡಬೇಕು ಅಂದರೆ ನಾವು ಮಾಡ್ಬೋದು. ಸೊ ನೀವೀಗ ಸಕ್ರಿಯವಾಗಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ನೀವು ಭವಿಷ್ಯದ ಪ್ಲ್ಯಾನ್ಸನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ? ಇವತ್ತು ಏನಂದರೆ ನಾವು ಯಾವಾಗಲ ಜನರಿಗೆ ಸ್ಪಂದಿಸ್ತೀವಿ, ನಮ್ಗೆ ಜನ ಅಪ್ರೋಚ್ ಮಾಡ್ತಾರೆ. ನಾವು ಜನಗಳಿಗೆ ಸ್ಪಂದಿಸಲಿಲ್ಲ ಅಂದರೆ ಅವ್ರು ಅಪ್ರೋಚ್ ಮಾಡಲ್ಲ. ನಾವೇನಾದರೂ ಸ್ಪಂದಿಸಿದಾಗ ಆ ಕೆಲಸ ಆಗುತ್ತೆ ಬಿಡುತ್ತೆ ಬೇರೆ ವಿಷಯ. ನಾವು ಅಪ್ರೋಚ್ ಮಾಡಿ ಅವ್ರಿಗೆ ಫೋನು ತೆಗೆದು ಅವ್ರ ಹತ್ರ ಕಷ್ಟ ಇನ್ವಾಲ್ವ್ ಆದರೆ ಸೊ ಅವ್ರು ಜನ ಭಾಳ ಇಷ್ಟಪಡ್ತಾರೆ. ಜೊತೆಗೆ ಜನ ನಮ್ಮನ್ನ ಪ್ರೀತಿ ಪಡ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ ಅದನ್ನ ಅನಿಷ್ಟಾಗಿ ಅವ್ರು ಮಾಡಬೇಕು. ಹಬ್ಬ ಅಂತ ಬಂದಾಗ ಮನೇಲಿ ಮಕ್ಕಳಿದ್ರೇ ಖುಷಿ. ಮಕ್ಕಳು ಓಡಾಡ್ಕೊಂಡಿದ್ರೆ ಅವ್ರು ಆಟ ಆಡ್ತಾ ಇದ್ರೆ ನೋಡೋದೇ ಚೆಂದ. ನಿಮಗೆ ಇಬ್ಬರು ಮುದ್ದಾದ ಅವಳಿ ಮೊಮ್ಮಕ್ಕಳು ಸಿಕ್ಕಿದ್ದಾರೆ. ಸೊ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಫೇವ್ರೆಟ್ಟು? ನಮಗೆ ಒಟ್ಟಿಗೆ 5 ಜನ ಮೊಮ್ಮಕ್ಕಳು ಮೇಡಮ್. 5 ಜನ ಮೊಮ್ಮಕ್ಕಳು ಗಂಡು ಮಕ್ಕಳೇ. ಸೊ ಏನಂದ್ರೆ ಇವರು ಅವಳಿ ಜವಳಿ ಇರೋದ್ರಿಂದ ಭಾಳ ವಿಶೇಷ. ಇವರು ಏನಂದ್ರೆ ಅವರು ಒಬ್ಬರು ಬಿಟ್ಟು ಒಬ್ರು ಇರಲ್ಲ. ಇವನು ಏನು ಮಾಡ್ತಾನೆ ಅವನು ಅದೇ ಮಾಡಬೇಕು. ಆಮೇಲೆ ನಮಗಿಂತೂ ಜಾಸ್ತಿ ಕಾಟ ಕೊಡೋದು ಅವ್ರ ಅಮ್ಮನಿಗೆ ಅವ್ರ ಅಪ್ಪನಿಗೆ. ಈ ನಮಗೆಲ್ಲ ಕಡಿಮೆ, ನಮ್ಗೆ ಕಾಟ ಕಡಿಮೆ. ಅವ್ರ ಅಮ್ಮನಿಗೆ ಅಪ್ಪ ಅಮ್ಮನಿಗೆ ಭಾಳ ಕಾಟ ಕೊಡ್ತಾರೆ. ಭಾಳ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಮೈಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿರ್ತದೆ. ಅಮ್ಮ, ನಿಮಗೆ ಇಬ್ಬರಲ್ಲಿ ಯಾರು ಫೇವ್ರೆಟ್ಟು? ಇಬ್ಬರು ಫೇವ್ರೆಟ್. ಯಾವ ಗುಣ ಅಂದರೆ ಯೂಶಲಿ ಮಕ್ಕಳು ಆದರೆ ತಾತ ಅಜ್ಜಿ ಗುಣಗಳು ಮೊಮ್ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಇಬ್ಬರಲ್ಲಿ ಯಾವುದಾದ್ರೂ ಗುಣಗಳು ಹೇಳೋದಾದ್ರೆ? ಅವ್ರ ತಾತ ಅಂತಾರ. ಬಟ್ ಅವ್ರ ತಂದೆ ಹೇಳ್ತಾ ಇದ್ರು ನಂತರ ಅಂತ. ಡಾಕ್ಟರ್ ಕೇಳ್ತಾ ಇದ್ರಿ ಇವ್ರನ್ನ, ನೀವು ಯಾರು ಇರ್ಬೇಕು ಇಲ್ಲಿ, ಮಾರ್ಕ್ ಇರ್ಬೇಕು ನೋಡಿ, ಯಾರಿಗೂ ಇದೆ ನೋಡಿ, ಯಾರಿಗೂ ಇದೆ ನೋಡಿ ಅಂತೇಳಿ. ಇವ್ರು ಯಾರಿಗೂ ಇಲ್ಲ ಅಂತಿದ್ರು. ಆಮೇಲೆ ಡಾಕ್ಟ್ರು ನಾನು ಕೇಳಿದಾಗ ಹೇಳಿ, ನನಗೇನು ಲೆಫ್ಟ್ ಸೈಡ್ ಇದೆ ಅವ್ನು ಪೂರ್ತಿ ರೈಟ್ ಸೈಡ್, ಸೇಮ್ ಸ್ಪಾಟಲ್ಲಿ ರೈಟ್ ಸೈಡಲ್ಲಿ ಇದೆ. ಇವನ್ಗೆ ಜೆನೆಟಿಕ್ಸ್ ನಮ್ದಿದೆ ಫ್ಯಾಮಿಲಿದು. ಬಟ್ ಬ್ಲಡ್ ಗ್ರೂಪ್ ಎಲ್ಲ ಅಮೂಲ್ಯ ಅವ್ರಿದೆ. ಇವನ್ಗೆ ಜೆನೆಟಿಕ್ಸ್ ಎಲ್ಲ ಇವ್ರ ಫ್ಯಾಮಿಲಿದಿದೆ, ಬಟ್ ಬ್ಲಡ್ ಗ್ರೂಪ್ ನಂದಿದೆ. ಸೊ ಭಾಳ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಅಂದರೆ ಇಟ್ಸ್ ಅ ಬ್ಯೂಟಿ ಆಫ್ ನೇಚರ್ ಅಂತ. ಅಮ್ಮ, ಈಗ ಮಕ್ಕಳಾದ್ಮೇಲೆ ಇಬ್ಬರು ಅವಳಿ ಜವಳಿ ಮಕ್ಕಳು ಆದರೂ ಈಗ ಅಮೂಲ್ಯ ಅವರು ಮತ್ತೆ ಕಮ್ ಬ್ಯಾಕ್ ಆಗ್ತಿದ್ದಾರೆ. ಅವರು ಔಟ್ಡೋರು ಶೂಟಿಂಗ್ ಅಂತೆಲ್ಲ ಹೋಗ್ತಿರ್ತಾರೆ. ನೀವು ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊತೀರಾ? ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ಬರ್ತೀನಿ, ಮನೆಯಲ್ಲೆಲ್ಲ ನೋಡ್ಕೊತೀವಿ. ಮೌಲ್ಯ ಇಲ್ಲ ಅಂದರೆ ನೋಡ್ಕೊತೀವಿ. ಸ್ಕೂಲಿಗೆ ಯಾರು ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಹೋಗೋದು? ಅವ್ರು ಜಗದೀಶ ಕರ್ಕೊಂಡು ಹೋಗ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಯಾರಾದರೂ ಒಬ್ಬರು ಕಂಪನಿ ಮಾಡ್ತೀವಿ. ಅವರು ಹೋಗಿದ್ದೀರಾ? ನಾನು ಕಡಿಮೆ, ಅವರೇ ಜಾಸ್ತಿ. ಯೂಶಲಿ ಒಬ್ಬರೇ ಹೋಗ್ತೀವಿ. ಇಲ್ಲಾಂದ್ರೆ ಮೊನ್ನೆನೂ ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಹೋಗಿದ್ವಿ. ಬೆಳಗ್ಗೆನೂ ಹೋಗಿದ್ವಿ. ಮತ್ತೆ ಇದ್ರೆ ಇಬ್ಬರು ಹೋಗ್ತೀವಿ. ಯಾರಾದರೂ ಒಬ್ಬರು ಆ ಕಂಪನಿ ಮಾಡೇ ಮಾಡ್ತೀವಿ. ನಾನೇನ ಊರಲ್ಲಿಲ್ಲ ಅಂದಾಗ ರಾತ್ರಿ ಆದರೆ ಇಬ್ಬರು ಗ್ಯಾಪ್ಸ್ಕೊಳ್ತಾರೆ. ಸ್ಪೆಷಲಿ ಆ ಥರವು ಆದವನು ಪಪ್ಪ ಅಂತ. ಇವ್ರೇನೋ ನಾನು ಒಂದ್ಸಲ ಆಚೆ ಹೋಗ್ಬೇಕು, ನೋಡ್ಬೇಕು, ನನ್ನ ಗ್ಯಾಪ್ಸ್ಕೋತಾರ ಇರೋ ಅಂತ ಆಮೇಲೆ ಯಾವಾಗಲೂ ಹೇಳ್ತಿರ್ತಾರೆ.
ಆ್ಯಂಡ್ ಅದೇ ಶೀಘ್ರದಲ್ಲೇ ಅನ್ಕೊಂಡಿದ್ದೀನಿ ಅಟ್ಲೀಸ್ಟ್ ಅವ್ರಿಗೆ ಜಾಸ್ತಿ ಅವೈಲಬಲ್ ಆಗಿಬಿಟ್ಟಿದ್ದೀನಲ್ಲ ಸೊ ಅಟ್ಲೀಸ್ಟ್ ಒಂದು ಬ್ರೇಕ್ ತಗೊಂಡು ಅವರು ನನ್ನ ಮಿಸ್ ಮಾಡ್ಕೊಳ್ತಾರ ನೋಡಬೇಕು. ಆದವ್ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾರೆ, ಆ ಥರ ಮಿಸ್ ಮಾಡ್ಕೊಳ್ತಾರ ನೋಡಬೇಕು. ಈಗ ನೀವು ಹೊರಗಡೆ ಔಟ್ಡೋರ್ ಹೋದಾಗ, ಶೂಟಿಂಗ್ ಹೋದಾಗ ಮಕ್ಕಳಿಗೆ ಹೇಳಬೇಕಲ್ವಾ, ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಿ ಹೋಗ್ತೀರಾ? ಔಟ್ಡೋರ್ ಆ್ಯಕ್ಚುಲಿ ಹೋಗಿಲ್ಲ. ಇವಾಗ ಸಿನಿಮಾ ಒಪ್ಕೊಂಡಿರೋದನ್ನು ನಾನು ಔಟ್ಡೋರು ಇದು ಮಾಡಿಲ್ಲ, ಅಂದರೆ ಇಲ್ಲೇ ಎಲ್ಲ ಇದೆ ಆಲ್ಮೋಸ್ಟು. ಔಟ್ಡೋರ್ ಹೋಗಿಲ್ಲ. ಬಟ್ ನಾವು ನಮ್ಮವರು ಶೂಟ್ ಮಾತ್ರ ಒಂದು ವಾರಕ್ಕೆ ಒಂದು ದಿವಸ ನೈಟ್ ಆಗ್ತಾಯಿತ್ತು. ಸೊ ಆವಾಗ ಅವ್ರ ತಂದೆ ಮಲಗಿಸ್ತಾಯಿದ್ರು. ನಾನು ಅವರು ಇಲ್ಲ ಅಂತಂದರೆ ನಮ್ಮಮ್ಮ ನನ್ನ ಜೊತೆ ಇರ್ತಾರೆ. ಸೊ ಮಕ್ಕಳನ್ನ ಇವರು ಅಮ್ಮ ಮಲಗಿಸ್ತಾರೆ. ಬಟ್ ಅರ್ಥ ಮಾಡ್ಕೊಳ್ತಾರಲ್ಲ ಆ್ಯಕ್ಚುಲಿ, ಅದೇನಾದ್ರು ಹೇಳಿದ್ರೆ ಈ ಥರ ಇದೆಯಪ್ಪ, ಈ ಥರ ಹೋಗ್ತಾ ಇದೀವಿ ಮಾಡ್ತಾ ಇದೀವಿ ಅಂತ. ಆ್ಯಂಡ್ ಹಿಂದಿನ ದಿವಸದಿಂದನೇ ನಾನು ಸ್ವಲ್ಪ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಸುಳ್ಳನ್ನೋದನ್ನ ನಾನು ಹೇಳಿಲ್ಲ. ನೋಡು ಅಮ್ಮ ಇಲ್ಲೇ ಹೋಗ್ತಾರೆ, ನಾ ವಿಡಿಯೋ ಕಾಲ್ ಮಾಡ್ತೀನಿ, ಅಮ್ಮ ಇಲ್ಲೇ ಇರ್ತಾರೆ. ಆ್ಯಂಡ್ ಅವರು ಏನಾದ್ರು ಶೂಟಿಗೆ ಬರ್ಬೇಕಂತಂದ್ರೆ ಆ ವ್ಯವಸ್ಥೆನೂ ಇದೆ. ಇಮಿಡಿಯೇಟ್ ಸ್ಕೂಲಿಂದ ಅವ್ರು ಕೇಳ್ತೀನಿ, ಅವ್ರ ಪ್ರಿಫರೆನ್ಸ್ ಏನಾದ್ರು ಶೂಟಿಗೆ ಬರ್ಬೇಕಂದ್ರೆ ಶೂಟಿಗೆ ಬರ್ತಾರೆ, ಅಲ್ಲೂ ಇರ್ತಾರೆ. ಅಲ್ಲೂ ಎಲ್ಲರೂ ಆಟ ಆಡಿಸ್ತಾರೆ, ಸೆಟ್ಟಿಂದ ಬುಗುರಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲೂ ಎಲ್ಲ ನೋಡ್ಕೊಳ್ತಾರೆ ಹಾಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.